ಡಿಗ್ರಿಲಿ ಒಂದು 18 19 ಆ ಥರ ಇರುತ್ತೆ. ಆ ಟೈಮಲ್ಲಿ ನಾನು ಹೋಗಿರ್ತೀನಿ. ನಾನು ನೀರಲ್ಲಿ ಇಳಿದ್ರೆ ಸನ್ ಬರ್ನ್ ಆಗುತ್ತೆ ಅಂತ ನಾನು ಇಳಿದಿರಲ್ಲ. ಎಲ್ಲರೂ ಈಜು ಹೊಡಿತಾ ಇರ್ತಾರೆ ಫ್ರೆಂಡ್ಸು. ನಾನು ಜಾಕೆಟ್ ಹಾಕೊಂಡು ಗ್ಲಾಸ್ ಹಾಕ್ಕೊಂಡು ಅವಾಗಿಂದನೂ ಸ್ಟೈಲ್, ನಾನು ಡ್ರೆಸ್ ಸೆನ್ಸು ಅವಾಗಿಂದನೂ. ನಿಮ್ಮ ಆಫೀಸಲ್ಲೂ ಈಗಲೂ ಹೊಗಳಿದ್ರು ನಿಮ್ಮ ಡ್ರೆಸ್ ಸೆನ್ಸ್ ಸೂಪರ್ ಅಂತ. ನಾನು ಹೇಳ್ಕೊಟ್ಟೆ, ಅದ್ರ ಏನಿಲ್ಲ ನೋಡಿ, ಇದನ್ನು ಹಿಂಗೆ ಹಾಕಿದ್ರೆ ಅಸಹ್ಯ ಕಾಣ್ತೀರಾ, ಇದನ್ನ ಎತ್ತಿ ಹಿಂಗೆ ಹಾಕ್ಕೊಳ್ಳಿ ಸ್ಟೈಲಾಗಿ ಕಾಣ್ತೀರಾ, ಅಷ್ಟೇ ಚೇಂಜಸ್ ಅಂತ. ಆವಾಗ ಅಲ್ಲೇನಾಗುತ್ತೆ, ಶೂಟಿಂಗ್ ಅವರು ಹೋಗ್ತಾ ಇರ್ತಾರೆ ಅಲ್ಲಿ, ಮುಂದೆ ಎಲ್ಲೋ ಶೂಟ್ ಮಾಡೋಕ್ಕೆ ಹೋಗ್ತಿರ್ತಾರೆ. ಅವ್ರು ಬಂದು IAS ಆಫೀಸರು ಕೆ ಶಿವರಾಮ್ ಅಂತ. ಆಮೇಲೆ ಅವ್ರ ಜೊತೆ ರಾಮಕೃಷ್ಣನೋ ಏನೋ ಅವರೇ ರಾಯಿಂದ ಮರ್ತೇ ಹೋಯ್ತು ಅವ್ರ ಹೆಸರು, ರಮೇಶ್ ಅಂತ ಡೈರೆಕ್ಟರ್ ಪ್ರೊಡ್ಯೂಸರ್ ಇರ್ತಾರೆ. ಆಮೇಲೆ ಇವರು ಎಲ್ಲರೂ ಟೀಮ್ ಹೋಗ್ತಾನೆ ನನ್ನ ನೋಡ್ಕೊಂಡು ಹೋಗಿರ್ತಾರಂತೆ. ತಿರ್ಗಾ ಲಂಚ್ ಟೈಮಲ್ಲಿ ಅವರು ವಾಪಸ್ ಬರ್ತಾ ನನ್ನ ಕರೀತಾರೆ. ಕರೆದುಬಿಟ್ಟು ಏನು ನೋಡೋಕೆ ಹೀರೋ ಥರ ಇದೆಯಾ, ನೀನು ಯಾಕೆ ಮೂವಿಲಿ ಮಾಡಬಾರ್ದು ಅಂತ ಹೇಳ್ತಾರೆ. ಅವಾಗೇನಾಗುತ್ತೆ, ಅವರು ಕಳಿಸ್ತಾರೆ BN ಗಂಗಾಧರ್ ಅಂತ ಗಾಂಧಿನಗರಲ್ಲಿ ನಂಬರ್ ಕೊಡ್ತೀನಿ, ಹೋಗೋರ ಹತ್ರ, ಅವ್ರು ನಿಮಗೆ ಚಾನ್ಸ್ ಕೊಡ್ತಾರೆ ಅಂತ ಹೇಳ್ತಾರೆ. ನಾನು ಹೋಗಿ ಸರ್ ಹಿಂಗೆ ಸರ್ ಕಳಿಸಿದ್ರು ರಮೇಶ್ ಸರ್ರು ಅಂತ ಹೋಗಿ ಮಾತಾಡ್ತೀನಿ. ಅವ್ರೇನು ಮಾಡ್ತಾರೆ, ಆಯಿತು ನೋಡ್ತೀನಿ ಮಾಡ್ತೀನಿ ಹೇಳ್ತೀನಿ ಅಂದ್ಬಿಟ್ಟು ಕಳಿಸ್ಬಿಡ್ತಾರೆ. 6 ತಿಂಗಳಾಗುತ್ತೆ, ಒಂದು ಚಾನ್ಸು ಕೊಡಲ್ಲ. ಅದೇ 6 ತಿಂಗಳು ಆದಮೇಲೆ ನಾವು ಗೌಡ್ರು ಅದರ ಒಂದು ಫಂಕ್ಷನಲ್ಲಿ BN ಗಂಗಾಧರ್ ಸರ್ ಬರ್ತಾರೆ. ಅವಾಗ ನೋಡಿದ್ರೆ ಇಬ್ಬರು ಕ್ಲೋಸ್ ರಿಲೇಷನ್ಸು. ಅವಾಗೇನಾಗುತ್ತೆ, ಅವ್ರಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಬಂದುಬಿಡುತ್ತೆ, ಅದು ರಿಲೇಷನ್ ಅಲ್ವಾ ಅಂದ್ಬಿಟ್ಟು. ಅವಾಗೇನು ಮಾಡ್ತಾರೆ, ಇಮಿಡಿಯೇಟ್ ನಾಳೆನೇ ಬಾ ಅಂತ ಆಫೀಸಿಗೆ ಕರೀತಾರೆ. ಆಫೀಸ್ಗೆ ಹೋಗ್ತೀನಿ. ಆಫೀಸ್ಗೆ ಹೋಗ್ತಿದ್ದಂಗೆ ಅವರು ಅಸಿಸ್ಟೆಂಟ್ಗೆ ಹೇಳ್ಬಿಟ್ಟು ಯಾವ ಮೂವಿ ಸ್ಟಾರ್ಟ್ ಆಗ್ತಾ ಇದೆ ಒಂದು ಸ್ವಲ್ಪ ಚೆಕ್ ಮಾಡು ಅಂತಾರೆ. ಅವರು ಅದೇ ಟೈಮಲ್ಲಿ ಮಹಾನಗರ ಅಂತ ಫಸ್ಟ್ ಮೂವಿ ವಿನೋದ್ ಪ್ರಭಾಕರ್ ಸರ್ದು. ಅದರಲ್ಲಿ ಎಲ್ಲ ಕ್ಯಾಸ್ಟಿಂಗ್ ಎಲ್ಲ ಸೆಟ್ ಆಗಿಬಿಟ್ಟಿರುತ್ತೆ ಆಲ್ರೆಡಿ. ಆದ್ರೂ ಮಧ್ಯದಲ್ಲಿ ನನ್ನ ಸೇರಿಸ್ತಾರೆ. ಅದು ಜಸ್ಟ್ ಫ್ರೆಂಡ್ ಕ್ಯಾರೆಕ್ಟರ್. ಮಹಾನಗರ ವಿನೋದ್ ಪ್ರಭಾಕರ್ ಸರ್ದು ಫಸ್ಟ್ ಮೂವಿ, ಅದರಲ್ಲಿ ನಾನು ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದೀನಿ. ಅದು ಮುಗಿಯುತ್ತೆ. ಅದು ಮುಗಿತಿದ್ದಂಗೆನೆ ನೆಕ್ಸ್ಟ್ ಬಂದು ಬದ್ರಿ ಮೂವಿ ಅಂತ ಯೋಗೇಶ್ವರ್ ಸರ್ದು. ಅದರಲ್ಲಿ ಯೋಗೇಶ್ವರ್ ಸರ್ನ ಫ್ರೆಂಡ್ ಕ್ಯಾರೆಕ್ಟರ್, ಅದು ಸೈಡ್ ಆ್ಯಕ್ಟ್ರೆ. ಅದು ಟಕ್ ಅಂತ ಇಮಿಡಿಯೇಟ್ ಸಿಗುತ್ತೆ. 6 ತಿಂಗಳ 4 ಪಿಕ್ಚರ್ ಮಾಡ್ತೀನಿ. ಅದು ಮುಗಿಯುತ್ತೆ. ಅದು ಮುಗಿತಿದ್ದಂಗೆ ರಾಮಸ್ವಾಮಿ ಕೃಷ್ಣಸ್ವಾಮಿ ಅಂತ BN ಗಂಗಾಧರ್ ಸರ್ರೇ ಪ್ರೊಡ್ಯೂಸರು. ಅದರಲ್ಲಿ ಆ್ಯಂಟಿ ಹೀರೋ ಆಗಿ, ಅಂದರೆ ಹೀರೋಯಿನ್ಸು ನಮ್ಮನ್ನ ಲವ್ ಮಾಡಿ ನಮ್ಮನ್ನ ಮದುವೆ ಆಗಬೇಕಾಗಿರುತ್ತೆ. ಆದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಇವ್ರನ್ನ ಯಾರು ನವೀನ್ ಮಯೂರು ಆಮೇಲೆ ಮೋಹನ್ ಸರ್ ಅವ್ರನ್ನ ಲೈನ್ ಹೊಡೆದ್ಬಿಟ್ಟು ಮದುವೆ ಆಗ್ಬಿಡ್ತಾರೆ. ಅಂದ್ರೆ ಇದೊಂಥರ ಕಾಮಿಡಿ ಮೂವಿ. ಅಂದ್ರೆ ಫುಲ್ ಮೂವಿ ಇದೀವಿ, ಕಾಮಿಡಿ ಮೂವಿ. ನಾನು ಆಂಟಿ ಹೀರೋ, ಅಂದ್ರೆ ನನ್ನ ಹೀರೋಯಿನ್ ಮದುವೆ ಆಗ್ಬೇಕಾಗಿರುತ್ತೆ, ನನ್ನ ಬದಲು ಅವ್ರನ್ನ ಲೈನ್ ಹೊಡೆದು ಅವ್ರನ್ನ ಮದುವೆ ಆಗ್ತಾರೆ. ಆ ತರ ರಾಮಸ್ವಾಮಿ ಕೃಷ್ಣಸ್ವಾಮಿ ಅಂತ BN ಗಂಗಾಧರ್ ಪ್ರೊಡ್ಯೂಸರು ಡೈರೆಕ್ಟರ್ ಎಲ್ಲ ಅವರೇನೆ. ಅವ್ರದ್ದು ಮೂವಿ 3ನೇದು. ಅದಾಗ್ತಿದ್ದಂಗೆ ದರ್ಶನ್ ಸರ್ ಮೂವಿಯಲ್ಲಿ ನನ್ನ ಸೆಕೆಂಡ್ ಹೀರೋ ಆಗಿ ಮಾಡಿ, ತುಷಾರ್ ಪಾಂಡೆ ಅಂತ ನನಗೊಂದು ಹೀರೋಯಿನ್ನು, ನವನೀತ್ ಸಿಂಗ್ ಅಂತ ದರ್ಶನ್ ಸರ್ಗೊಂದು ಹೀರೋಯಿನ್ನು. ಅದರಲ್ಲಿ ಸುಜನ್ ಲೋಕೇಶ್ ಅವರು ಮಾಡಿದ್ದಾರೆ ಚಿಕ್ಕ ಪಾತ್ರ. ಆಯ್ತಾ, ಇದು ಮೂವಿದು. ಇದರಲ್ಲಿ ಏನಂದ್ರೆ ಲಾಸ್ಟ್ ಮೂವಿಲಿ ನನಗೆ ಒಂದು ಇನ್ಸಲ್ಟ್ ಆಗುತ್ತೆ. ಅಂದ್ರೆ ಮೇಕಪ್ ವಿಷಯದಲ್ಲಿ ನಾನು ಇಷ್ಟು ಬೆಳ್ಳಗೆ ಹುಟ್ಟತಾನೆ, ನಮ್ಮ ಅಪ್ಪ ಅಮ್ಮನೂ ಬೆಳ್ಳಗಿದ್ದಾರೆ, ನಾನು ಬೆಳ್ಳಗಿದ್ದೀನಿ. ಅದು ಬ್ಲ್ಯಾಕ್ ಆಗಿ ಅವ್ರು ಮಾಡಿದ್ರು ಅಂತ ಕಾರಣಕ್ಕೆ ಜಗಳ ಆಗುತ್ತೆ. ಜಗಳ ಅಂದ್ರೆ ನಾನು ಕರೆದುಬಿಟ್ಟು ಕೇಳ್ತೀನಿ, ಸರ್ ಏನ್ ಸರ್ ನನ್ನ ಮಕ್ಕ ನಾನು ಸೋಪ್ ಹಾಕಲ್ಲ, ಬರೀ 3 ಸಿನಿಮಾದಲ್ಲಿ ವೈಟೇ ತೋರಿಸಿದ್ದಾರೆ, ಎಲ್ಲ ವೈಟೇ ಮೇಡಮ್. ಈಗ ಕಾಲೇಜ್ ಇವಾಗ ಅಲ್ಲಿ ಪ್ರೂಫಲ್ಲಿ ತೋರಿಸ್ ಬಂದಿದ್ದೀನಿ, ಒಳಗೆ ಇಂಟರ್ವ್ಯೂ ಅಲ್ಲಿ ತೋರಿಸ್ ಬಂದಿದ್ದೀನಿ ಕಾಲೇಜ್ ಲೈಫಲ್ಲಿ ಯಾವ ಕಲರ್ ಇದೆ ಅಂತ. ಅದು ಏನು ಮೊಬೈಲ್ ಯಾವುದೋ ನಾರ್ಮಲ್ ಆಗಿ ಹೊಡೆದಿರೋ ಕ್ಯಾಮ್ರಾ ತೋರಿಸಿದ್ದೀನಿ, ಇಲ್ದಿರ ಅದಕ್ಕೂ ಎಡಿಟ್ ಮಾಡಿದ್ದೀರಾ ಅಂತಾರೆ ಅಂತ. ನಾವು ಹುಟ್ಟತಾನೆ ನಮ್ಮಲ್ಲಿ ಇರೋರೆಲ್ಲ ಬೆಳ್ಳಗೆ ಇರೋದು, ಅಲ್ಲಿ ಬ್ಲ್ಯಾಕ್ ತೋರ್ಸಲ್ಲ, ಮಾಡ್ತಾರೆ ಮೇಕಪ್ ಅಲ್ಲಿ. ಅಂದ್ರೆ ನನ್ಗೆ ಮುಖ ನನ್ಗೆ ನೋಡ್ಕೊಳಕ್ ಆಗ್ತಾ ಇಲ್ಲ. ಆಮೇಲೆ ನಂದು ಓನ್ ಕಾಸ್ಟ್ಯೂಮ್ಸ್ ತೊಗೊಂಡೋಗಿದ್ರೆ ಅದನ್ನು ಹಾಕಬೇಡ ಅಂತ ಬಿಚ್ಚಕ್ಕೆ ಟ್ರೈ ಮಾಡ್ತಾರೆ, ನಾನು ಬಿಚ್ಚಲ್ಲ. ಯಾಕಂದ್ರೆ ನನಗೆ ನೀವು ಹೇಳಿದ್ದು ಏನು ಕಾಸ್ಟ್ಯೂಮು ಅದ್ರ ಬದಲು ನಂದು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಅದು ಸ್ವಲ್ಪ ರಿಚ್ ಆಗಿರುತ್ತೆ. ನನಗಿವಾಗ ನಾನು ಅಲ್ಲಿ ಬೆಳಿಬೇಕಂತಿದ್ದೀನಿ, ನಾನು ಮಿಂಚ್ಬೇಕಂತ ಇದ್ದೀನಿ. ನನ್ನ ಶೋಕಿ ನಾನು ಒಂದು ಪೆಟ್ರೋಲ್ ಚಾರ್ಜು ನಾನು ಇಸ್ಕೊಳ್ತಾ ಇರಲಿಲ್ಲ. ನನ್ನ ಕಾರು, ನನ್ನ ಪೆಟ್ರೋಲು, ನನ್ನ ಬಟ್ಟೆಲೇ ನಾನು ಹೋಗ್ತಿದ್ದೆ. ಅವ್ರು ಮಂಗಳೂರವರೆಗೂ ಕರೆದ್ರು ನನ್ನ ಬಟ್ಟೆಲೇ ಹೋಗ್ತಾ ಇದ್ದೆ. ಆಮೇಲೆ ಅಲ್ಲಿ ಕೊಡೋ ದುಡ್ಡು ಅಲ್ಲಿರೋರಿಗೆ ಹಂಚ್ಬಿಟ್ಟು ಬರ್ತಿದ್ದೆ. ₹1 ನಂಗೆ ಫಿಲಿಮ್ದು ದುಡ್ಡು ಬೇಡ ಅಂತ ನಾನು ಹೆಸರು ಮಾಡಕ್ಕೆ ಹೋದವನು, ದುಡ್ಡು ಮಾಡಕ್ಕೆ ಹೋಗಿಲ್ಲ. ಆ ದುಡ್ಡನ್ನೆಲ್ಲ ಹಂಚ್ಬಿಟ್ಟು ಬರ್ತಿದ್ದೆ. ಆಮೇಲೆ ಫ್ರೀ ಟೈಮಲ್ಲಿ ಚಿಕನ್ ತರಿಸ್ಬಿಟ್ಟು ಎಲ್ಲಾರ್ಗು ಹಾಕಿ, ನನಗೊಂದು ಸ್ವಲ್ಪ ಜಾಸ್ತಿ ಹಾಕಿ ಅಂತನೂ ಅದನ್ನು ಮಾಡಿದ್ದೀನಿ. ಸುಳ್ಳು ಅಂತ ಹೇಳ್ತಾರೆ ಅವ್ರು ಕಟ್ಕೊಂಡು ನನಗೇನು ಮೇಡಮ್, ಸುಳ್ಳು ಅನ್ನೋರು ಕಟ್ಕೊಂಡು ನನಗೆ ಊಟ ಹಾಕಿದಾರ ಅವರು, ನಾನು ಊಟ ಹಾಕಿರೋ ನನಗೆ ಗೊತ್ತು.